ಇದನ್ನ ನಾವು ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಹಾಯಧನ ಎಲ್ಲವನ್ನೂ ಕೂಡ ಇದೆ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿನೂ ಇದೆ. ಹೌದು, ತೋಟಗಾರಿಕಾ ಇಲಾಖೆ ಎಲ್ಲವನ್ನೂ ಕೂಡ ಇವೆ. ಇದರಲ್ಲಿ ನಮಗೆ ಕೆಲಸಗಾರ ಹುಳುಗಳು, ರಾಣಿ ಮತ್ತೆ ಗಂಡುಳ ರಾಣಿ ಜೇನು ಇರುತ್ತೆ. ಇವೆಲ್ಲವೂ ಕೂಡ ಇರ್ತವೆ. ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರುತ್ತೆ. ನಿಮಗೆ ಕಣ್ಣಿಗೆ ಕಾಣುವಂತ 10-15 ಸಾವಿರ ರಾಣಿ ಜೇನು ಬಗ್ಗೆ ಒಂದೆರಡು ಮಾತು ಹೇಳ್ತೀರಾ? ಇದು ತುಂಬಾ ಜಾಸ್ತಿ ದೊಡ್ಡದು ಪಾಪ್ಯುಲೇಷನ್. ಇದು ಒಂದು ಕುಟುಂಬದಲ್ಲಿ ಒಂದು 15-20 ಸಾವಿರ ಹುಳ ಮೇಲೆ ಇರ್ತವಲ್ಲ, ಅದಕ್ಕೋಸ್ಕರ ಈ ಕುಟುಂಬ ಇರೋದೇ ಆತರ. ಇದು ದೊಡ್ಡದು ಈ ಫ್ರೇಮ್ಸ್. ನಮ್ಮ ಇದು ತುಡುವೆ ಜೇನು, ಅದು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಜಾಸ್ತಿ ಸಾಕಾಣಿಕೆ ಮಾಡ್ತೀವಿ. ನಮ್ಮ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಸಾಕಾಣಿಕೆ ಮಾಡ್ತೀವಿ. ಅದು ಚಿಕ್ಕ ಕುಟುಂಬ ಇರ್ತದೆ. ಸೊ ಇದು ಒಂದ್ ಸ್ವಲ್ಪ ದೊಡ್ಡ ಕುಟುಂಬ. ಇದರಲ್ಲೂ ರಾಣಿ, ಕೆಲಸಗಾರ ಹುಳುಗಳು, ಗಂಡುಳ ಎಲ್ಲವೂ ಇರ್ತವೆ. ಎಲ್ಲಾ ಜೇನಲ್ಲೂ ಅದೇ ತರ ಇರ್ತವೆ. ಸೊ ಇದು ಎರಡನೇ ಇದು ಸಾಕುವಂತ ಜೇನು. ಇದನ್ನ ನಾವು ಸಾಕ್ಬೋದು. ಇದನ್ನ ಅಲ್ಲಿ ಹೆಚ್ಚು ಜೇನು ಸಿಗುತ್ತೆ. ನಮ್ಮ ತುಡುವೆ ಜೇನಲ್ಲಿ ನಿಮಗೆ ಒಂದು 6-8 ಕೆಜಿ ಸಿಗ್ತಾರೆ ಹೆಚ್ಚು. ಬಟ್ ಇದರಲ್ಲಿ ನಮ್ಮ ಉತ್ತರ ಭಾರತದಲ್ಲಿ ಒಂದು 15 ಕೆಜಿವರೆಗೂ ಜೇನುತುಪ್ಪ ತೆಗಿತಾರೆ. 20-25 ಕೆಜಿ ತೆಗೆದಿರೋದು ಕೂಡ ಇದ್ರಲ್ಲಿ. ಇದು ಸಣ್ಣ ಹುಳ ಅಲ್ವಾ ಸರ್ ಇದು? ಹೌದು. ಈಗ ಇತ್ತೀಚಿನ 1-1.5 ದಶಕಗಳಿಂದ ಇದು ನಾವು ವುಡನ್ ಪೆಟ್ಟಿಗೆಗಳನ್ನು ಹಾಕಿ ಸಾಕ್ಬೋದು ಅನ್ನೋ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ. ಸೊ ಇದನ್ನ ನಾವು ಕೂಡ ಇದನ್ನ ಹಾಕಿ ನೋಡಬಹುದು. ಇದರಲ್ಲಿ ಇದೆಲ್ಲ ಬ್ರೂಡ್ ನೋಡಿ, ಇದೆಲ್ಲ ಬ್ರೂಡ್. ಪಕ್ಕ ಇರೋದೆಲ್ಲ ಹನಿ ಪೋರ್ಷನ್. ಇದನ್ನ ನಾವು ಸಾಕಾಣಿಕೆ ಮಾಡಬಹುದು. ಓಕೆ ಸರ್, ಅಂದ್ರೆ ಇದು ಈ ಒಂದು ಜೇನು ಯಾವುದಕ್ಕೆ ತುಂಬಾ ಉತ್ತಮ ಅಂತ? ಕೋಲು ಜೇನು ಇದು ಸಾಮಾನ್ಯವಾಗಿ ಹಳ್ಳಿ ಕಡೆ ಹಳ್ಳಿಯಲ್ಲಿ ಪೊದೆಗಳಲ್ಲಿ ಸಣ್ಣ ಸಣ್ಣ ಗಿಡಗಳಲ್ಲಿ ಕಟ್ಟುತ್ತೆ. ಇದನ್ನ ನಾವು ಕೋಲ್ ಜೇನು ಅಂತ ನಾವು ಕರಿತೀವಿ ನಾವು. ಇದನ್ನ ಹೆಜ್ಜೆನು ಸಾಕೋದಕ್ಕಾಗಲ್ಲ, ಇದು ಕೋಲ್ಜೇನು. ಬಟ್ ಇವೆರಡು ಹೆಜ್ಜೆನು ಮತ್ತೆ ಕೋಲ್ಜೇನು ಏನಿದೆಯೋ ಇವೆರಡು ಕೂಡ ಒಳ್ಳೆ ಪರಾಗಸ್ಪರ್ಶಿ ಕೀಟಗಳು. ಇವೆರಡು ನಾವು ಸಂರಕ್ಷಣೆ ಮಾಡ್ಬೇಕು. ಅದೇ ನಾವು ಜನರು ಅದಕ್ಕೆ ಒಂದು ತಪ್ಪು ಕಲ್ಪನೆ ಅಂದ್ರೆ ಇದನ್ನ ನೋಡಿದ ತಕ್ಷಣ ಬೆಂಕಿ ಹಾಕಿ ಸಾಯಿಸುವಂಥದ್ದು ಅಥವಾ ಕೆಮಿಕಲ್ ಹೊಡೆದು ಸಾಯಿಸೋ ಇಂಥವು ಮಾಡ್ತವೆ. ಇದರಿಂದ ಏನಾಗ್ತಂದ್ರೆ ಜೇನುಹುಳುಗಳ ಒಂದು ಸಂತತಿ ನಾಶ ಆಗುತ್ತೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜೇನು ಕೃಷಿ ರೈತರಿಗೆ ಸಾಕಷ್ಟು ಲಾಭವನ್ನು ತಂದುಕೊಟ್ಟಿದೆ. ಜೇನು ಕೃಷಿ ಮಾಡುವಂತಹ ರೈತರಿಗೆ ಒಂದು ಉಪಯುಕ್ತವಾದಂಥ ಮಾಹಿತಿ ಕೃಷಿ ಮೇಳದಲ್ಲಿ ಸಿಗ್ತಾ ಇದೆ. ಜೇನು ಕೃಷಿ ಹೇಗೆ ಮಾಡ್ತಾರೆ, ಅದರ ಬಂಡವಾಳ ಎಷ್ಟು, ಬಂಡವಾಳದಿಂದ ಲಾಭ ಎಷ್ಟು ಸಿಗುತ್ತೆ ಅನ್ನೋದರ ಸಂಪೂರ್ಣ ಮಾಹಿತಿನ GKVK ಸೈಂಟಿಸ್ಟ್ ಅವರು ನಮಗೆ ಖುದ್ದಾಗಿ ತಿಳಿಸ್ಕೊಡ್ತಾರೆ. ಬನ್ನಿ, ಸ್ವತಃ ಸೈಂಟಿಸ್ಟ್ ಅವ್ರನ್ನೇ ಕೇಳಿ ಜೇನು ಕೃಷಿಯ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಬನ್ನಿ, ಮಧುವನ ಕರೀತಾ ಇದೆ, ಬನ್ನಿ. ಸರ್ ನಮಸ್ತೆ. ಸರ್, ಇದು ಜೇನು ಕೃಷಿ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ನಮ್ಮ ಈ ಬಾರಿಯ ಕೃಷಿ ಮೇಳದಲ್ಲಿ ಜೇನು ಕೃಷಿ ಕೂಡ ಒಂದು ಆಕರ್ಷಣೆಯಾದಂತ. ಸುಮಾರು ಜನ ರೈತರು ಬಂದು ಜೇನು ಕೃಷಿ ಬಗ್ಗೆ ಇವತ್ತು ನಮ್ಮ ಹತ್ರ ಮಾಹಿತಿ ಕೇಳ್ತಿದ್ದಾರೆ. ಮತ್ತೆ ನಾವು ಪ್ರತಿ 2 ತಿಂಗಳಿಗೊಮ್ಮೆ ತರಬೇತಿ ಕಾರ್ಯಕ್ರಮವನ್ನು GKVK 2 ತಿಂಗಳಿಗೊಮ್ಮೆ ಮಾಡ್ತೀರಾ ಸರ್ ಜೇನು ಕೃಷಿಗೆ? ಸರ್, ಎಲ್ಲಿರುತ್ತೆ ತರಬೇತಿ? ನಮ್ಮ GKVK ಇಲ್ಲೇ ಇರುತ್ತೆ. ಅಂದ್ರೆ ಯಾರೇ ಒಂದು ಜೇನು ಕೃಷಿ ಮಾಡ್ಬೇಕಂದ್ರೂ ಇಲ್ಲಿ ಬಂದು ಸಂಪರ್ಕ ಮಾಡಬಹುದು. ನಾವು ತರಬೇತಿನ ಕೊಡ್ತೀವಿ. ಮತ್ತೆ ಜೇನು ಕೃಷಿಗೆ ಬೇಕಾಗುವಂತ ಪರಿಕರಗಳ ಬಗ್ಗೆ ಅಂದ್ರೆ ಜೇನು ಪೆಟ್ಟಿಗೆ ಆಗಿರೋದು, ಜೇನು ಕುಟುಂಬ, ಮತ್ತೆ ಸ್ಟ್ಯಾಂಡ್, ಇವೆಲ್ಲವೂ ಕೂಡ ಅವ್ರಿಗೆ ಒದಗಿಸ್ತೀವಿ. ಒಂದು ಮಾರುಕಟ್ಟೆ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಡ್ತೀರಾ? ಸಂತೋಷ ಸರ್. ಅದು ನಮ್ಮಲ್ಲಿ ಜೇನು ಕೃಷಿ ಸಂಶೋಧನಾ ಪ್ರಾಯೋಜನೆ ವಿಭಾಗ ಎಲ್ಲ ಇದೆ. ಸೊ ಅದ್ರ ಮುಖಾಂತರ ನಾವು ಇದನ್ನ ಮಾಡ್ತಾ ಇದ್ದೀರಾ? ಓಕೆ ಸರ್. ಸರ್, ಜೇನಲ್ಲಿ ಎಷ್ಟು ವೆರೈಟೀಸ್ ಇದೆ? ನಮ್ಮ ಇದು ವಾತಾವರಣದಲ್ಲಿ ಸುಮಾರು 5 ಪ್ರಭೇದಗಳಿದಾವೆ. ಅದರಲ್ಲಿ 2 ಕಾಡ್ ಜೇನು ಇದಾವೆ, 3 ಸಾಕೋ ಜೇನು ಇದಾವೆ. ಈ ಸಾಕೋ ಜೇನು ಅಂದ್ರೆ ಮೊದಲೇದಾಗಿ ತುಡುವೆ ಜೇನು ಅಂತ ಹೇಳಿ. ಇದು ತುಡುವೆ ಜೇನು. ಇದು ನಾವು ಇಂಗ್ಲಿಷ್ ಅಲ್ಲಿ ಏಪಿಸ್ ಸೆರೆನಾ ಅಂತ ಕರಿತೀವಿ. ಸೊ ಇದನ್ನ ನಾವು ನಮ್ಮ ಮರದ ಪೆಟ್ಟಿಗೆಗಳಲ್ಲಿ ಹಾಕಿ ನಾವು ಸಾಕಾಣಿಕೆ ಮಾಡಬಹುದು. ಪೆಟ್ಟಿಗೆಗಳಲ್ಲಿ ಸಾಕಾಣಿಕೆ. ಇದನ್ನ ನಾವು ನಮ್ಮ ರಾಜ್ಯದಲ್ಲಿ ಇದಕ್ಕೆ ಸಹಾಯಧನ ಎಲ್ಲವನ್ನೂ ಕೂಡ ಇದೆ. ನಮ್ಮ ತೋಟಗಾರಿಕೆ ಇಲಾಖೆಯಲ್ಲಿ ಸಬ್ಸಿಡಿನೂ ಇದೆ. ಹೌದು, ತೋಟಗಾರಿಕಾ ಇಲಾಖೆ ಎಲ್ಲವನ್ನೂ ಕೂಡ ಇದೆ. ಸರ್, ಕಚ್ಚೋದಿಲ್ವಾ? ಟೆಸ್ಟಿಂಗ್ ಮಾಡ್ತೇವೆ. ಸ್ವಲ್ಪ ಮೈಲ್ಡ್ ಇರ್ತವೆ ಅಷ್ಟೇ. ನಮ್ಮ ತೋಟಗಾರಿಕೆ ಇಲಾಖೆ ಇದಕ್ಕೆ ಸಹಾಯಧನವನ್ನು ಕೊಡುತ್ತೆ. ರೈತರು ಅವ್ರಿಗೆ ಸಹಾಯಧನ ಬೇಕು ಅಂದ್ರೆ ಅವರ ತಾಲೂಕಿನ ಒಂದು ತೋಟಗಾರಿಕೆ ಇಲಾಖೆ ಇದೆಯಲ್ಲ, ಅಲ್ಲಿನ ಅಧಿಕಾರಿಗಳಿಗೆ ಭೇಟಿ ಮಾಡಿದ್ರೆ ಅವರು ಇದ್ರ ಬಗ್ಗೆ ಕೊಡ್ತಾರೆ. ಇದು ಒಂದು ಜೇನು ಕುಟುಂಬದ ಒಂದು ಚೌಕಟ್ಟು, ಅಂದ್ರೆ ಒಂದು ರಾಡೆ ಅಥವಾ ಏರಿ ಅಂತ ಕರಿತೀವಿ. ಇದರಲ್ಲಿ ನಮಗೆ ಕೆಲಸಗಾರ ಹುಳುಗಳು, ರಾಣಿ ಮತ್ತೆ ಗಂಡುಳ ಇವೆಲ್ಲವೂ ಕೂಡ ಇರ್ತವೆ. ಒಂದು ಕುಟುಂಬಕ್ಕೆ ಒಂದೇ ರಾಣಿ ಇರುತ್ತೆ. ನಿಮಗೆ ಕಣ್ಣಿಗೆ ಕಾಣುವಂತ 10-15 ಸಾವಿರ. ಒಂದೆರಡು ಮಾತು ಹೇಳ್ತೀರಾ? ರಾಣಿ ಹುಳ ಅಂದ್ರೆ ಅದೊಂದು ತಾಯಿ ಹುಳ ಇದ್ದಂಗೆ. ಆ ರಾಣಿ ಹುಳ ಪ್ರತಿದಿನ ಮೊಟ್ಟೆ ಇಡ್ತಾ ಇರುತ್ತೆ. ಅದು ಸುಮಾರು ಒಂದು 3-5 ವರ್ಷ ಬದುಕುತ್ತೆ. ಸೊ ಪ್ರತಿದಿನ ಅದು ಮೊಟ್ಟೆ ಇಡೋದೇ ಅದು ಮುಖ್ಯವಾದ ಕೆಲಸ. ದಿನಕ್ಕೆ ಒಂದು 200ರಿಂದ ಹಿಡಿದು 1-1.5 ಸಾವಿರದವರೆಗೂ ಮೊಟ್ಟೆ ಇಡುತ್ತೆ ಪ್ರತಿದಿನ. ಸೊ ಮೊಟ್ಟೆ ಇಡೋದೇ ಅದ್ರ ಮುಖ್ಯವಾದ ಕೆಲಸ ರಾಣಿ. ಅದಕ್ಕೆ ತಾಯಿ ಹುಳ ಅಂತ ಕರಿತೀವಿ. ಮತ್ತೆ ಉಳಿದಂತೆ ನಮಗೆ ಕೆಲಸಗಾರ ಹುಳುಗಳು ಇದಾವೆ. ಕೆಲಸಗಾರ ಹುಳುಗಳು ಕುಟುಂಬದ ಎಲ್ಲ ಕೆಲಸ ಮಾಡ್ತವೆ. ಇವು ಕೆಲಸಗಾರ ಹುಳುಗಳು ಮತ್ತೆ ಗಂಡುಳಗಳು ಸುಮಾರು 2-3 ತಿಂಗಳು ಬದುಕ್ತವೆ ಅಷ್ಟೇ. ಸೊ ಈ ಕೆಲಸಗಾರ ಹುಳುಗಳು ಕೆಲಸ ಏನಂದ್ರೆ ಗೂಡಿನ ಸ್ವಚ್ಛತೆಯನ್ನ ಮಾಡುವಂಥದ್ದು, ಮತ್ತೆ ಆಹಾರ ಸಂಗ್ರಹಣೆ ಮಾಡುವಂಥದ್ದು, ಮರಿಗಳ ಆರೈಕೆ ಮಾಡೋದು, ಮತ್ತೆ ರಾಣಿನ ಪೋಷಣೆ ಮಾಡುವಂಥದ್ದು, ಮತ್ತೆ ರಕ್ಷಣೆ ಮಾಡುವಂಥದ್ದು, ನಮಗೆ ಚುಚ್ಚೋದು,
ಜೇನುತುಪ್ಪವನ್ನ ಮಾಡುವಂಥದ್ದು ಎಲ್ಲ ಕೆಲಸ ಮಾಡೋದು ಕೆಲಸಗಾರ ಹುಳುಗಳು. ಕೆಲಸಗಾರ ಹುಳುಗಳು. ಮತ್ತೆ ಉಳಿದಂತೆ ಮೂರನೇ ಜಾತಿ ಹುಳು ಅಂದ್ರೆ ಅದು ಗಂಡು ಹುಳ. ಅದನ್ನ ಇಂಗ್ಲಿಷ್ ಅಲ್ಲಿ ನಾವು ಡ್ರೋನ್ ಬೀಸ್ ಅಂತೀವಿ. ಇದು ಕೇವಲ ಒಂದು 200-300 ಹುಳ ಇರ್ತವೆ ಅಷ್ಟೇ ಒಂದು ಕುಟುಂಬದಲ್ಲಿ. ಮತ್ತೆ ಇದ್ರದ್ದು ಮುಖ್ಯವಾದ ಕೆಲಸ ಅಂದ್ರೆ ವಂಶಾಭಿವೃದ್ಧಿ ಕಾಲದಲ್ಲಿ ಇದು ಕನ್ಯಾ ರಾಣಿಗಳ ಜೊತೆ ಮಿಲನ ಆಗೋದು ಮತ್ತೆ ವಂಶಾಭಿವೃದ್ಧಿಯಲ್ಲಿ ತೊಡಗಿಸೋದು ಅಷ್ಟೇ ಇದ್ರ ಕೆಲಸ ಆಗಿದೆ. ಈ ತರ 3 ಜಾತಿ ಹುಳ ಒಂದು ಕುಟುಂಬದಲ್ಲಿ ಇರ್ತವೆ. ಒಂದು ಕುಟುಂಬದಲ್ಲಿ 3 ಜಾತಿ ಹುಳ ಇರುತ್ತೆ. ಮತ್ತೆ ಎರಡನೇದು ಮೆಲ್ಲಿಫೆರಾ ಜೇನು ಅಂತೇಳಿ. ಸೊ ಈ ಮೆಲ್ಲಿಫೆರಾ ಜೇನು ಅನ್ನೋದು ನಮ್ಮ ದೇಶದಲ್ಲ, ಆದ್ರೆ ಇದು ಯುರೋಪಿಯನ್ ಜೇನು ಅಥವಾ ಇಟಾಲಿಯನ್ ಜೇನು ಅಂತ ನಾವು ಇದನ್ನ ಕರಿತೀವಿ. ಸೊ ಇದನ್ನು ಸಾಕಾಣಿಕೆ ಮಾಡ್ಬೋದು. ಇದು ನಮ್ಮ ಉತ್ತರ ಭಾರತದಲ್ಲಿ ನಾವು ಏನ್ ಜೇನ್ ಕಾಣ್ತೀವೋ ಅದೆಲ್ಲ ಕೂಡ ಇದೇ ಜಾತಿದು. ನಮ್ಮ ದಕ್ಷಿಣ ಭಾರತದಲ್ಲಿ ಕಾಣೋ ಅಂದ್ರೆ ಇದು ಲಾರ್ಜ್ ಇದೆ, ಅಂದ್ರೆ ನೀವು ಲಾರ್ಜ್ ಇಟ್ಟಿರೋದಾ ಇಲ್ಲ ಅಂದ್ರೆ ಇಲ್ಲ, ಇದು ತುಂಬಾ ಜಾಸ್ತಿ ದೊಡ್ಡದು ಪಾಪ್ಯುಲೇಷನ್. ಇದು ಒಂದು ಕುಟುಂಬದಲ್ಲಿ ಒಂದು 15-20 ಸಾವಿರ ಹುಳ ಮೇಲೆ ಇರ್ತವಲ್ಲ, ಅದಕ್ಕೋಸ್ಕರ ಈ ಕುಟುಂಬ ಇರೋದೇ ಆತರ. ಇದು ದೊಡ್ಡದು ಈ ಫ್ರೇಮ್ಸ್. ನಮ್ಮ ಇದು ತುಡುವೆ ಜೇನು ಅದು ನಮ್ಮ ದಕ್ಷಿಣ ಭಾರತದಲ್ಲಿ ನಾವು ಜಾಸ್ತಿ ಸಾಕಾಣಿಕೆ ಮಾಡ್ತೀವಿ. ನಮ್ಮ ಕರ್ನಾಟಕ ಸೇರಿದಂತೆ ದಕ್ಷಿಣ ಭಾರತದಲ್ಲಿ ಸಾಕಾಣಿಕೆ ಮಾಡ್ತೀವಿ. ಅದು ಚಿಕ್ಕ ಕುಟುಂಬ ಇರ್ತದೆ. ಸೊ ಇದು ಒಂದ್ ಸ್ವಲ್ಪ ದೊಡ್ಡ ಕುಟುಂಬ. ಇದ್ರಲ್ಲೂ ರಾಣಿ, ಕೆಲಸಗಾರ ಹುಳುಗಳು, ಗಂಡು ಹುಳ ಎಲ್ಲವೂ ಇರ್ತವೆ. ಎಲ್ಲಾ ಜೇನಲ್ಲೂ ಅದೇ ತರ ಇರ್ತವೆ. ಸೊ ಇದು ಎರಡನೇ ಇದು ಸಾಕುವಂತ ಜೇನು. ಇದನ್ನ ನಾವು ಸಾಕ್ಬೋದು. ಇದನ್ನ ಹೆಚ್ಚಾಗಿ ಇದು ಯಾವ ಒಂದು ಜಿಲ್ಲೆಯವರು ಇದನ್ನ ಜಾಸ್ತಿ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಕೆಲವು ರೈತರು ಮಾತ್ರನೇ ಇದನ್ನ ಸಾಕಾಣಿಕೆ ಮಾಡ್ತಾರೆ. ಆದ್ರೆ ನಮಗೆ ಉತ್ತರ ಭಾರತದಲ್ಲಿ ಸಾಕುವಂತ ಎಲ್ಲಾ ಜೇನು ಪ್ರಮುಖವಾಗಿ ಇದ್ರ ಮೇಲೆನೆ ಡಿಪೆಂಡ್ ಆಗಿರುವಂತದ್ದು. ಇದರಲ್ಲಿ ಹೆಚ್ಚು ಜೇನು ಸಿಗುತ್ತೆ. ನಮ್ಮ ತುಡುವೆ ಜೇನಲ್ಲಿ ನಿಮಗೆ ಒಂದು 6-8 ಕೆಜಿ ಸಿಗ್ತಾರೆ ಹೆಚ್ಚು. ಬಟ್ ಇದರಲ್ಲಿ ನಮ್ಮ ಉತ್ತರ ಭಾರತದಲ್ಲಿ ಒಂದು 15 ಕೆಜಿ ವರೆಗೂ ಜೇನುತುಪ್ಪ ತೆಗಿತಾರೆ. 20-25 ಕೆಜಿ ತೆಗೆದಿರೋದು ಕೂಡ ಇದ್ರಲ್ಲಿ ರೆಕಾರ್ಡ್ ಇದೆ. ಸೊ ಇದನ್ನ ಮೆಲ್ಲಿಫೆರಾ ಜೇನು ಅಂತ ಕರಿತೀವಿ, ಅಥವಾ ಯುರೋಪಿಯನ್ ಜೇನು, ಇಟಾಲಿಯನ್ ಜೇನು ಅಂತ ಕರಿತೀವಿ. ಇದು ಎರಡನೇ ಒಂದು ಸಾಕುವಂತ ಜೇನು. ಎರಡನೇ ಒಂದು ಪ್ರಭೇದ. ಓಕೆ ಸರ್. ಸೊ ಇನ್ನೊಂದು ಸಾಕುವಂತ ಜೇನು ಅಂದ್ರೆ ಅದು ನಸ್ರು ಜೇನು ಅಥವಾ ಮುಜಂಟಿ ಅಂತೀವಿ. ಮುಜಂಟಿ ಕೇಳಿದೀನಿ ನಾನು. ಇದನ್ನ ಇಂಗ್ಲಿಷ್ ಅಲ್ಲಿ ನಾವು ಸ್ಟಿಂಗ್ಲೆಸ್ ಬಿ ಅಂತ ಕರಿತೀವಿ. ಸೊ ಇದು ಅದ್ರ ತರ ರಾಡೆ ಅಥವಾ ಎರಿಗಳನ್ನ ಕಟ್ಟೋದಿಲ್ಲ, ಸಣ್ಣದು ಇದು ಕಟ್ತವೆ. ಇದನ್ನ ಪೆಟ್ಟಿಗೆ ತೆಗೆದು ತೋರಿಸ್ತೀವಿ. ಇದು ಮುಂಚೆ ಎಲ್ಲ ಹುಳ ಎಲ್ಲ ಯಾವ ರೀತಿ ಬರುತ್ತೆ ಅದನ್ನ ನೆಕ್ಸ್ಟ್ ನಾನು ಕೇಳ್ತಾ ಹೋಗ್ತೀನಿ. ಇದನ್ನ ಮುಂಚೆ ಎಲ್ಲ ನೀವು ಈ ಮಣ್ಣಿನ ಗೋಡೆಗಳಲ್ಲಿ ಮತ್ತೆ ಇದು ಯಾವ್ದೋ ಎಲೆಕ್ಟ್ರಿಕ್ ಪೋಲ್ ಮತ್ತೆ ಎಲೆಕ್ಟ್ರಿಕ್ ಇದರಲ್ಲಿ ಕಾಣ್ತಾ ಇದ್ವಿ. ಇದು ಸಣ್ಣ ಹುಳ ಅಲ್ವಾ ಸರ್ ಇದು? ಹೌದು. ಈಗ ಇತ್ತೀಚಿನ 1-1.5 ದಶಕಗಳಿಂದ ಇದು ನಾವು ವುಡನ್ ಪೆಟ್ಟಿಗೆಗಳನ್ನು ಹಾಕಿ ಸಾಕ್ಬೋದು ಅನ್ನೋ ಒಂದು ಟೆಕ್ನಾಲಜಿನ ಡೆವಲಪ್ ಮಾಡಿದ್ದಾರೆ ಎಲ್ಲ. ಸೊ ಇದನ್ನ ನಾವು ಕೂಡ ಇದನ್ನ ಹಾಕಿ ನೋಡಬಹುದು. ಇದರಲ್ಲಿ ಇದೆಲ್ಲ ಬ್ರೂಡ್ ನೋಡಿ, ಇದೆಲ್ಲ ಬ್ರೂಡ್. ಪಕ್ಕ ಇರೋದೆಲ್ಲ ಹನಿ ಪೋರ್ಷನ್. ಇದನ್ನ ನಾವು ಸಾಕಾಣಿಕೆ ಮಾಡಬಹುದು. ಓಕೆ ಸರ್. ಅಂದ್ರೆ ಇದು ಈ ಒಂದು ಜೇನು ಯಾವುದಕ್ಕೆ ತುಂಬಾ ಉತ್ತಮ ಅಂತ ಆರೋಗ್ಯದ? ಮತ್ತೆ ಇದ್ರ ಜೇನು ತುಂಬಾ ಕಡಿಮೆ ಕ್ವಾಂಟಿಟಿ ಇದು. ಸೊ ನಮಗೆ ಒಂದು 200-300 ಗ್ರಾಮ್, ಒಂದು ಅರ್ಧ ಕೆಜಿ ಸಿಗಬಹುದು ಅಷ್ಟೇ. ಇದು ಒಂದು ಆಯುರ್ವೇದಿಕ್ ಟೈಪ್ ಅಲ್ಲಿ ಇದು ಹೆಚ್ಚು ಆಯುರ್ವೇದದಲ್ಲಿ ಬಳಕೆ ಆಗುತ್ತೆ. ತುಂಬಾ ಮೆಡಿಸಿನ್ ವ್ಯಾಲ್ಯೂ ಇದೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಇದಕ್ಕೆ ಜೇನಿಗೆ ಬೆಲೆ ಕೂಡ ಜಾಸ್ತಿ. ಸುಮಾರು 1,500-2,000 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ. ರೈತರು ಮಾಡ್ತಾರೆ, ಅಷ್ಟಕ್ಕೆ ಮಾರಾಟ ಮಾಡ್ತಾರೆ ಇದನ್ನ. ಮತ್ತೆ ಇದನ್ನ ಒಳ್ಳೆ ಪಾಲಿನೇಷನ್ಗೂ ಈ ಗ್ರೀನ್ ಹೌಸ್ ಅಲ್ಲಿ ಮತ್ತೆ ಪ್ರೊಟೆಕ್ಟೆಡ್ ಕಲ್ಟಿವೇಶನ್ ಅಲ್ಲಿ ಪಾಲಿನೇಷನ್ಗೂ ಉಪಯೋಗ ಮಾಡಬಹುದು. ಈ 3 ಸಾಕೋ ಜೇನು. ಇನ್ನ ಉಳಿದಂತೆ 2 ಕಾಟ್ ಜೇನುಗಳಿದಾವೆ. ಅದ್ರಲ್ಲಿ ಒಂದು ಹೆಜ್ಜೇನು, ಇನ್ನೊಂದು ಕೋಲ್ ಜೇನು. ಇಲ್ಲಿ ಇದೆಯಲ್ಲ, ಇದು ಕೋಲ್ ಜೇನು. ಇದು ಸಾಮಾನ್ಯವಾಗಿ ಹಳ್ಳಿಯಲ್ಲಿ ಪೊದೆಗಳಲ್ಲಿ ಸಣ್ಣ ಗಿಡಗಳಲ್ಲಿ ಕಟ್ಟುತ್ತೆ. ಇದನ್ನ ನಾವು ಕೋಲ್ ಜೇನು ಅಂತ ನಾವು ಕರಿತೀವಿ ನಾವು. ಇನ್ನ ಹೆಜ್ಜೆನು ಸಾಕೋದಕ್ಕಾಗಲ್ಲ, ಇದು ಕೋಲ್ ಜೇನು. ಬಟ್ ಇವೆರಡು ಹೆಜ್ಜೆನು ಮತ್ತೆ ಕೋಲ್ ಜೇನು ಏನಿದೆಯೋ ಇವೆರಡು ಕೂಡ ಒಳ್ಳೆ ಪರಾಗಸ್ಪರ್ಶಿ ಕೀಟಗಳು. ಇವೆರಡು ನಾವು ಸಂರಕ್ಷಣೆ ಮಾಡ್ಬೇಕು. ಅದೇ ನಾವು ಜನರು ಅದಕ್ಕೆ ಒಂದು ತಪ್ಪು ಕಲ್ಪನೆ ಅಂದ್ರೆ ಇದನ್ನ ನೋಡಿದ ತಕ್ಷಣ ಬೆಂಕಿ ಹಾಕಿ ಸಾಯಿಸುವಂಥದ್ದು ಅಥವಾ ಕೆಮಿಕಲ್ ಹೊಡೆದು ಸಾಯಿಸೋ ಇಂಥವು ಮಾಡ್ತವೆ. ಇದರಿಂದ ಏನಾಗ್ತಂದ್ರೆ ಜೇನುಹುಳುಗಳ ಒಂದು ಸಂತತಿ ನಾಶ ಆಗುತ್ತೆ. ನಾನು ಕೇಳಿರೋ ಪ್ರಕಾರ ಒಂದು ನುಡಿನೇ ಇದೆ, ಜೇನು ಹುಳುಗಳು ಯಾವಾಗ ನಾಶ ಆಗುತ್ತೋ ಪ್ರಪಂಚನೂ ಒಂದು ಉಳಿಗಾಲ ಇಲ್ಲ ಅಂತ ಹೇಳ್ತಾರೆ. ಮನುಷ್ಯರ ಇವತ್ತು ಆಹಾರದ ಮೇಲೆ ನಾವು ಜಾಸ್ತಿ ಅವಲಂಬಿತ ಆಗಿದ್ದೀವಿ. ಜೇನುಹುಳುಗಳು ಮಾಡುವಂತ ಪರಾಗಸ್ಪರ್ಶದಿಂದ ಬೆಳೆಗಳಲ್ಲಿ ಆಹಾರ ಸಿಗ್ತಾ ಇರೋದು. ಅದ್ರಲ್ಲಿ ಪ್ರಮುಖವಾಗಿ ಕಾಡು ಜೇನುಗಳು, ಹೆಜ್ಜೇನು ಮತ್ತೆ ಕೋಲ್ ಜೇನು. ಸೊ ಅವುಗಳು ತೊಂದರೆ ಇದೆ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಸಾಯಿಸ್ತೀವಿ ನಾವು. ಅದನ್ನ ನಾವು ಮಾಡಬಾರ್ದು. ಅವುಗಳಿಂದ ನಿಜವಾಗ್ಲೂ ನಮ್ಗೆ ತೊಂದರೆ ಇದೆ ಅಂತ ಫಸ್ಟ್ ನೋಡ್ಕೋಬೇಕು. ಇಲ್ಲೋ ಇರ್ತವೆ, ನಮ್ಗೆ ಬಂದ ತಕ್ಷಣ ಅದು ಬೆಂಕಿ ಹಾಕಿ ಸಾಯಿಸಿದ್ರು ಕಟ್ತಿರುತ್ತೆ. ಹಂಗ ನಿಮ್ಗೆ ತೊಂದರೆ ಇತ್ತು ಅಂದ್ರೆ ಸುಮಾರು ಜನ ಅದನ್ನ ಓಡಿಸೋಂತವ್ರು ಇದಾರೆ. ಆದ್ರೆ ಅದು ಬೆಂಕಿ ಹಾಕಿ ಸುಡೋ ಬದಲು, ಕೆಮಿಕಲ್ ಹೊಡೆಯೋ ಬದಲು ಹೊಗೆ ಹಾಕಿ ಓಡಿಸಿದ್ರೆ ಹೋಗುತ್ತವು. ಅಥವಾ ರಾತ್ರಿ ಹೊತ್ತು ಅದನ್ನ ಸಂಪೂರ್ಣವಾಗಿ ಸ್ಥಳಾಂತರ ಮಾಡಬಹುದು, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮಾಡಬಹುದು. ಅಂತ ಒಂದು ಟೆಕ್ನಾಲಜಿ ಕೂಡ ನಮ್ಮ ಜಿಕೆವಿಕಲ್ ಇದಾವೆ. ಸೊ ಅದು ನಾವು ಎಷ್ಟೊಂದು ಜನಕ್ಕೆ ನಾವು ಟ್ರೈನಿಂಗ್ ಅಲ್ಲಿ ಅವ್ರು ಹೇಳ್ಕೊಡ್ತೀವಿ ನಾವು. ಸೊ ಅದನ್ನ ಕಲ್ತ್ಕೊಂಡು ಅವ್ರನ್ನ ಸ್ಥಳಾಂತರ ಮಾಡಬಹುದು ಆ ಕುಟುಂಬನ. ಸೊ ಸುಮ್ನೆ ನಾವು ಬೆಂಕಿ ಹಾಕಿ ಸಾಯಿಸೋದ್ರಿಂದ ಸೊ ನಮ್ಮ ಬೆಳೆಗಳ ಪರಾಗಸ್ಪರ್ಶದಲ್ಲಿ ನಾವೇನೆ ಕೂಡ ಅದನ್ನ ಕಡಿಮೆ ಮಾಡ್ಕೊಳಕ್ ನಾವೇನೆ ನಾವೇ ಅದನ್ನ ಲಾಸ್ ಮಾಡ್ಕೊಂತಾ ಇದೀವಿ. ಹೌದು.
ಈ ತರ 5 ಜೇನು ನಮ್ಮಲ್ಲಿ ಇದಾವೆ. ಸೊ ಸರ್, ಅಂದ್ರೆ ಇವಾಗ ಒಬ್ಬ ರೈತ ಜೇನು ಕೃಷಿ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅವ್ರು ಯಾವ ರೀತಿಯಾಗಿ ಒಂದು ಫಸ್ಟ್ ಟ್ರೈನಿಂಗ್ ತಗೊಳ್ಬೇಕು, ಟ್ರೈನಿಂಗ್ ತಗೊಂಡೆ ಅವ್ರು ಜೇನು ಕೃಷಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದು ನಿಮ್ಮ ಅನಿಸಿಕೆ ಅಲ್ವಾ? ಜೇನು ಸಾಕಾಣಿಕೆ ಅಂದ ತಕ್ಷಣ ಎಲ್ಲರೂ ಮಾಡಬಹುದು, ಆದ್ರೆ ಮಾಡೋಕ್ಕಿಂತ ಮುಖ್ಯವಾಗಿ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇರ್ಬೇಕು. ಈಗ ಒಂದ್ ಪೆಟ್ಟಿಗೆ ಕೊಟ್ಟ ತಕ್ಷಣ ನಾವು ಕೋಲ್ಜೆ ಅಂತ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಪ್ರಭೇದಗಳ ಬಗ್ಗೆ ಮತ್ತೆ ಅವುಗಳ ನಿರ್ವಹಣೆ ಬಗ್ಗೆ ಎಲ್ಲವೂ ಕೂಡ ಮಾಹಿತಿ ಇರಬೇಕು. ಅದಕ್ಕೆ ಈಗ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ನೀವು ಕೃಷಿ ವಿಜ್ಞಾನ ಕೇಂದ್ರಗಳು ಇರ್ತವೆ. ಸೊ ಅಲ್ಲಿ ಒಬ್ಬೊಬ್ರು ಕೀಟಶಾಸ್ತ್ರಜ್ಞ ಇರ್ತಾರೆ, ಅವ್ರನ್ನ ನೀವು ಭೇಟಿ ಮಾಡಿದ್ರೆ ನಿಮಗೆ ಮಾಹಿತಿನ ಕೊಡ್ತಾರೆ, ಮತ್ತೆ ಟ್ರೈನಿಂಗು ಕೊಡ್ತಾರೆ. ಮತ್ತೆ ನಮ್ಮ ಸರ್ಕಾರದ ತೋಟಗಾರಿಕಾ ಇಲಾಖೆ ಇದೆ, ಪ್ರತಿ ತಾಲೂಕಲ್ಲೂ ಇದೆ ತೋಟಗಾರಿಕಾ ಇಲಾಖೆ, ಅಲ್ಲೂ ಕೂಡ ಜೇನು ಕೃಷಿ ಅಧಿಕಾರಿಗಳು ಇರ್ತಾರೆ. ಸೊ ಅವ್ರನ್ನ ಭೇಟಿ ಮಾಡಿದ್ರೆ ಅವರು ಕೂಡ ತರಬೇತಿನ ಕೊಡ್ತಾರೆ. ಮತ್ತೆ ಪ್ರತಿ ತಾಲೂಕಲ್ಲೂ ಕೂಡ ನಮ್ಮ ಪ್ರಗತಿಪರ ರೈತರು ಇದ್ದಾರೆ, ಅದರಲ್ಲಿ ಜೇನು ಕೃಷಿನ ಮಾಡ್ತಾ ಇದ್ದಾರೆ. ಸೊ ಅದು ಎಲ್ಲರಿಗೂ ಗೊತ್ತಿರ್ತವೆ, ನಮ್ಮ ಊರಲ್ಲಿ ಇವ್ರು ಯಾರು ಮಾಡ್ತಿದ್ದಾರೆ, ಅವ್ನು ಮಾಡ್ತಿದ್ದಾರೆ, ಇವ್ರು ಮಾಡ್ತಿದ್ದಾರೆ ಅಂತ ಗೊತ್ತಿರ್ತಾರೆ. ಸೊ ಅವ್ರ ಹತ್ರ ಹೋಗಿ ಒಂದ್ ಅರ್ಧ ದಿನ ಕೆಲಸ ಮಾಡಿ, ಸೊ ಅವಾಗ ನಿಮ್ಗೆ ಒಂದಷ್ಟು ಮಾಹಿತಿ ಸಿಗುತ್ತೆ. ನಿಮ್ಗೆ ಅಡ್ವಾನ್ಸ್ ನಿಮ್ಗೆ ಬೇಕು ಅಂದ್ರೆ ದೂರ ಊರಲ್ಲಿ ಇರೋರು ಬೇಕಾದ್ರೆ ನೀವು GKK ಬನ್ನಿ. ಸೊ ಇದು ಬಂದು ನಿಮ್ಗೆ ಇಲ್ಲಿ ಟ್ರೈನಿಂಗ್ ಕೊಡೋದ್ರಿಂದ ನೀವು ಇದು ಮಾಡ್ಬೋದು. ಬರಕ್ಕೆ ಆಗಲ್ಲ ತಕ್ಷಣ ಶುರು ಮಾಡ್ಬೇಕಂದ್ರೆ ನೀವು ಸ್ಥಳೀಯವಾಗಿರಂತ ಮತ್ತೆ ಸುಮಾರು 8 ಕೋಆಪರೇಟಿವ್ ಸೊಸೈಟೀಸ್ ಜೇನಿಗೆ ಸಂಬಂಧಪಟ್ಟ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಮುಖ್ಯವಾಗಿ ವೆಸ್ಟರ್ನ್ ಘಾಟ್ಸ್ ಮತ್ತೆ ಕೋಸ್ಟಲ್ ಕರ್ನಾಟಕ. ಸೊ ಆ ಕೋಆಪರೇಟಿವ್ ಸೊಸೈಟೀಸ್ ಕೂಡ ನಿರಂತರವಾಗಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತವೆ. ಒಂದು 2-3 FPOs ಇದಾವೆ, ಇವರೆಲ್ಲ ಕೂಡ ಟ್ರೈನಿಂಗ್ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ತಿರ್ತಾರೆ. ಸೊ ಅಲ್ಲಿ ಒಂದು ಅರ್ಧ ದಿನ ಒಂದಿನ ಟ್ರೈನಿಂಗ್ ತಗೊಂಡು ಆಮೇಲೆ ಜೇನು ಸಾಕಾಣಿಕೆನ ಶುರು ಮಾಡಿ. ಹಾಗೇನೆ ನೀವು ಜೇನು ಸಾಕಾಣಿಕೆ ಶುರು ಮಾಡಕ್ ಆಗೋದಿಲ್ಲ. ಹೌದು ಸರ್, ಅಂದ್ರೆ ಈಗ ನಾನು ಸ್ವಲ್ಪ ನೋಡಿರೋ ಪ್ರಕಾರ ಕೆಲವೊಂದು ತೋಟಗಳಲ್ಲಿ ಹೂವಿನ ತೋಟಗಳ ಮಧ್ಯದಲ್ಲಿ ಒಂದು ಈ ರೀತಿಯಾಗಿ ಬಾಕ್ಸ್ ಗಳನ್ನೆಲ್ಲ ಇಟ್ಟು ಜೇನು ಸಾಕಾಣಿಕೆನೂ ಮಾಡ್ತಾರೆ, ಆ ರೀತಿನೂ ಮಾಡ್ಬೋದು. ಹೌದು, ಇದು ಜೇನು ಸಾಕಾಣಿಕೆ ಮಾಡೋದಕ್ಕೆ ಮುಖ್ಯವಾಗಿ ನಮ್ಗೆ ಆಹಾರಗಳು ಬೇಕು. ಅದೇ ಕೃಷಿ, ತೋಟಗಾರಿಕೆ ಬೆಳೆ ಅಥವಾ ಅರಣ್ಯ ಸಂಪತ್ತು ಯಾವುದೇ ಆಗಿರಲಿ. ಸೊ ಆಹಾರ ಉತ್ಪಾದನೆ ಇದು ನಮ್ಮ ಕೃಷಿ ಬೆಳೆಗಳಲ್ಲಿ ಅವುಗಳೆಲ್ಲ ಜಾಸ್ತಿ ಆಗುತ್ತೆ. ಈಗ ಕೆಲವು ತರಕಾರಿ ಬೆಳೆಗಳಲ್ಲಿ ಈಗ ನಾವು ಸೌತೆಕಾಯಿ ಆಗಿರ್ಬೋದು, ಕುಂಬಳಕಾಯಿ, ಇವೆಲ್ಲ 100% ಜೇನುಹುಳುಗಳ ಪರಾಗಸ್ಪರ್ಶದ ಮೇಲೆ ಡಿಪೆಂಡ್ ಆಗಿರ್ತವೆ. ಸೊ ಜೇನುಹುಳು ಪರಾಗಸ್ಪರ್ಶ ಆಗಲಿಲ್ಲ ಅಂದ್ರೆ ಹೂವು ಬಿದ್ದೋಗುತ್ತೆ. ನನಗೆ 2 ದಿನದಿಂದ ಒಬ್ಬ ರೈತ ಕೇಳ್ತಾ ಇದ್ರು, ಸರ್ ನಮ್ದು ಯಾವ್ದೋ ಒಂದು ಸೌತೆಕಾಯಿ ಹಾಕಿದೀವಿ, 3 ಎಕರೆ ಹಾಕಿದೀವಿ, ಹೂವನೇ ಕಚ್ತಾ ಇಲ್ಲ, ಏನು ಸರ್ ಅಂತ ಹೇಳಿದ್ರು. ನಾನು ಅವ್ರಿಗೆ ಜೇನುಹುಳು ಪೆಟ್ಟಿಗೆ ತಂದು ಇಡಕ್ಕೆ ಹೇಳಿದೆ, ಅವ್ನು ಸಾಯಂಕಾಲ ತಗೊಂಡು ಹೋದ್ರು ಅವರು. ಸೊ ಈ ತರ ಜೇನುಹುಳುಗಳು ಅಷ್ಟು ಅವಲಂಬಿತ ಆಗಿದ್ದಾವೆ ಬೆಳೆಗಳ ಮೇಲೆ. ಇವೆರಡು ಕೂಡ ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇರ್ತವೆ. ನಮಗೂ ಕೂಡ ಅದರಿಂದ ಇದು ಜಾಸ್ತಿ ಇಳುವರಿ ಸಿಗುತ್ತೆ. ನಾವು ಜೇನು ಸಾಕಾಣಿಕೆ ಮಾಡೋ ಒಂದು ಪ್ರಮುಖವಾದ ಉದ್ದೇಶ ಕೂಡ ಪರಾಗಸ್ಪರ್ಶಕ್ಕೋಸ್ಕರ. ಮತ್ತೆ ಎರಡನೇದು ನಾವು ಮಾಡೋದು ಜೇನು ಉತ್ಪನ್ನಗಳು, ಜೇನುತುಪ್ಪ ಆಗಿರ್ಬೋದು, ಮೇಣ ಸಿಗುತ್ತೆ, ರಾಜಶಾಹಿ ರಸ, ಪರಾಗ, ಅಂಟು, ವಿಷ, ಈ ತರ ಬೇರೆ ಬೇರೆ ಬಗೆ ಒಂದು ಉತ್ಪನ್ನಗಳು ಸಿಗ್ತವೆ. ಇವನು ಕೂಡ ನಾವು ಸಂಗ್ರಹಣೆ ಮಾಡಿ ಮಾರಾಟ ಮಾಡಿದ್ರೆ ನಾವು ಹೆಚ್ಚು ಆದಾಯ ಗಳಿಸಲಿಕ್ಕೆ ಸಾಧ್ಯ, ಯಶಸ್ಸನ್ನ ಕಾಣಬಹುದು. ಅಂದ್ರೆ ಸರ್, ಇದು ಜೇನು ಕೃಷಿನಲ್ಲಿ ಒಂದು ಜೇನನ್ನ ಮಾರ್ತಾರೆ, ಇನ್ನೊಂದು ಮೇಣವನ್ನ ಮಾರ್ತಾರೆ, ಮತ್ತೆ ಹುಳುಗಳನ್ನು ಮಾರುವಂತ ಜೇನು ಕುಟುಂಬಕ್ಕೆ ಬಹಳ ಬೇಡಿಕೆ ಇದೆ ನಮ್ಮಲ್ಲಿ. ಯಾಕಂದ್ರೆ ಈಗ ನಮ್ಮ ಎಲ್ಲ ಇದು ಸ್ಕೀಮ್ಗಳನ್ನು, ಸರ್ಕಾರದ ಸ್ಕೀಮ್ಗಳನ್ನು ನಾವು ಜೇನು ಕುಟುಂಬವನ್ನು ಸೇರಿಸಿ ಕೊಡ್ಬೇಕಾಗುತ್ತೆ. ಮುಂಚೆ ಎಲ್ಲ ನಾವು ಬರೀ ಖಾಲಿ ಪೆಟ್ಟಿಗೆ ಕೊಟ್ಬಿಟ್ಟಿದ್ದಾಗ ಅವು ಪ್ರೋಗ್ರಾಮ್ ಅಷ್ಟೊಂದು ಸಕ್ಸಸ್ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಮ್ಮ ಯೂನಿವರ್ಸಿಟಿ ಮತ್ತೆ ಸರ್ಕಾರ ಕೂಡ ಬಾಕ್ಸ್ ಜೊತೆಗೆ ಕುಟುಂಬನೂ ಕೊಡಬೇಕು ಅನ್ನೋದು ಒಂದಿರುತ್ತೆ. ಕುಟುಂಬನ ಈಗ ನಾವೇನೆ ಡಿವೈಡ್ ಮಾಡಿ ಮಾಡ್ತಿರ್ತೀವಿ, ಅದೇ ತರ ರೈತರಿಂದ ತಗೋಳಕ್ಕೆ ಅವಕಾಶಗಳು ಇರ್ತವೆ. ಸೊ ಅದಕ್ಕೆ ಹೆಚ್ಚು ಕುಟುಂಬಗಳನ್ನ ವಿಂಗಡಣೆ ಮಾಡಿ ಅದನ್ನು ಮಾರಾಟ ಮಾಡಿದ್ರೆ ಹೆಚ್ಚು ಇದು ಬರುತ್ತೆ. ಒಂದು ಕುಟುಂಬಕ್ಕೆ ಬರೀ ಒಂದು ಜೇನು ಕುಟುಂಬಕ್ಕೆ ಒಂದು 5 ರಿಂದ 6 ಫ್ರೇಮ್ ಹುಳ ಕೊಡ್ತಾರೆ. ಸೊ ಅದಕ್ಕೆ ಸುಮಾರು 1,500 ರಿಂದ 2,000 ರೂಪಾಯಿವರೆಗೂ ಮಾರಾಟ ಮಾಡ್ತಾರೆ ಬರೀ ಒಂದು ಕುಟುಂಬಕ್ಕೆ. ಈ ತರ ನಾವು ಕುಟುಂಬವನ್ನು ಕೂಡ ವಿಭಜನೆ ಮಾಡಿ ಆ ಮರಿ ಕುಟುಂಬಗಳನ್ನ ನಾವು ಮಾರಾಟ ಮಾಡ್ಬೋದು. ಅಂದ್ರೆ ಮರಿ ಕುಟುಂಬ ಆಗೋದು ಎಷ್ಟು ದಿವಸದಲ್ಲಿ ಕುಟುಂಬ ಆಗುತ್ತೆ? ನಾವು ಇದು ಅದಕ್ಕೆ ಒಂದು ವಂಶಾಭಿವೃದ್ಧಿ ಟೈಮ್ ಅಂತ ಇರುತ್ತೆ. ನಮ್ಮಲ್ಲಿ ಸಾಮಾನ್ಯವಾಗಿ ಈಗ ವಂಶಾಭಿವೃದ್ಧಿ ಕಾಲ ಅಂದ್ರೆ ದೀಪಾವಳಿ ಹಬ್ಬದ ನಂತರ ನಮ್ಗೆ ವಂಶಾಭಿವೃದ್ಧಿ ಕಾಲ ಇರ್ತವೆ. ಸೊ ಆ ಟೈಮಲ್ಲಿ ಬೇಗ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಸೊ ನಮಗೆ ಒಂದ್ಸಲ ಕುಟುಂಬ ನಾವು ವಿಂಗಡಣೆ ಮಾಡಿಟ್ರೆ ಒಂದು 20 ದಿವಸ ಅವಳಿಗೆ ನಮ್ಗೆ ರಾಣಿ ಸೆಟ್ ಆಗಿರುತ್ತೆ, ಹೊಸ ರಾಣಿ ಬಂದು ಅಲ್ಲಿ ಸೆಟ್ ಆಗುತ್ತೆ, ಅದಾಗಿ ಮೊಟ್ಟೆ ಇಡಕ್ ಶುರು ಮಾಡುತ್ತೆ. ಸೊ ಒಂದು 2 ತಿಂಗಳಿಗೆ ನಮ್ಗೆ ಒಂದು ಮರಿ ಕುಟುಂಬಗಳು ರೆಡಿ ನಮ್ಗೆ ಸಿಗುತ್ತೆ. ಅಥವಾ ರಾಣಿ ಒಂದು 20 ದಿವಸ ಸೆಟ್ ಆದ ತಕ್ಷಣ ಮಾರ್ತಾರೆ ಕೆಲವರು ಜನ. ಆದ್ರೆ ಕಂಪ್ಲೀಟ್ ಕುಟುಂಬದಲ್ಲಿ ಸೆಟ್ ಆಗ್ಬೇಕಂದ್ರೆ 1.5 ತಿಂಗಳು ನಂತರ ಮಾರಿದ್ರೆ ಆ ಕುಟುಂಬ ಚೆನ್ನಾಗಿರುತ್ತೆ, ಮತ್ತೆ ಬೇರೆ ಜಾಗ ತಗೊಂಡೋಗಿ ಇಟ್ಟಾಗ ಬೇಗ ಸೆಟ್ ಆಗಿರ್ತವೆ. ಅದ್ರಲ್ಲೂ ಇನ್ಕಮ್ ಇದೆ. ಕುಟುಂಬ ಮಾರಾಟದಲ್ಲಿ ಸುಮಾರು ಜನ ನಮ್ಮ ಪ್ರಗತಿಪರ ರೈತರು ಜೇನ್ ಕುಟುಂಬ ಮತ್ತೆ ಜೇನು ಮಾರಾಟ ಮಾಡೋದ್ರಿಂದನೇ ಅವ್ರ ಆದಾಯನ ಜಾಸ್ತಿ ಗಳಿಸ್ತಾ ಇದ್ದಾರೆ. ಆತರ ನಮ್ಮ ಮಲೆನಾಡು ಅಲ್ಲಿರುವಂತ ರೈತರು ಮತ್ತೆ ಕರಾವಳಿಲಿರುವಂತ ರೈತರು ಸುಮಾರು ಜನ ಇದ್ದಾರೆ. ನಾವು ಟ್ರೈನ್ ಮಾಡಿರೋಂತರು, ನಮ್ಮ ಜೊತೆ ಸಂಪರ್ಕ ಇರುವಂತ ರೈತರು ಅನೇಕರು ಇದ್ದಾರೆ.
ಸರ್ ಈಗ ಒಂದು ಜೇನು ಕೃಷಿ ಮಾಡಬೇಕು ಅಂತ ರೈತರು ನಿರ್ಧಾರ ಮಾಡ್ತಾರೆ. ಸೊ ಅವ್ರಿಗೆ ಒಂದು ಬಂಡವಾಳ ಎಷ್ಟು ಬೇಕಾಗುತ್ತೆ, ಎಷ್ಟು ಬಂಡವಾಳ ಹಾಕಿದ್ರೆ ಎಷ್ಟು ಲಾಭ ಪಡಿಬಹುದು? ಒಂದು ಜೇನ್ ಕುಟುಂಬ ಮತ್ತೆ ಆ ಮರದ ಪೆಟ್ಟಿಗೆಗೆ 4,000 ರೂಪಾಯಿ ಆಗುತ್ತೆ. 4,000 ರೂಪಾಯಿ ಆಗುತ್ತೆ. ಆತರ ನಾವು ತಗೊಂಡೋಗಿ ಶುರು ಮಾಡ್ಬೇಕಾಗತ್ತೆ. ಹಾ. ಇದು ಅದಾದ್ಮೇಲೆ ನೀವು ಅದನ್ನ ಜಾಸ್ತಿ ಮಾಡ್ಕೋಬೇಕು ಆ ಕುಟುಂಬದ ಸಂಖ್ಯೆ ಅಂತಂದ್ರೆ, ಸೊ ನೀವೇನೇ ಅದು ವಿಭಜನೆ ಮಾಡಿ ಮಾಡ್ಕೊಳ್ಳೋದಂದ್ರೆ ಜೇನು ಕುಟುಂಬದ ಕಾಸ್ಟ್ ನಾವು ಕಡಿಮೆ ಮಾಡ್ಬೋದು. ಪೆಟ್ಟಿಗೆ ಒಂದೇ ಒಂದು ನಾವು ಖರೀದಿ ಮಾಡಿ ಶುರು ಮಾಡ್ಕೋಬಹುದು. ಮತ್ತೆ ಇದಕ್ಕೆ ಇದು ತೋಟಗಾರಿಕೆ ಇಲಾಖೆಯಲ್ಲಿ ಸಹಾಯಧನವನ್ನು ಕೂಡ ಕೊಡ್ತಾರೆ ರೈತರಿಗೆ, ಸಬ್ಸಿಡಿ ಸಿಗುತ್ತೆ. ಒಂದು 5 ರಿಂದ 10 ಪೆಟ್ಟಿಗೆ ಕುಟುಂಬದವರೆಗೂ ನಿಮಗೆ ಸಹಾಯಧನವನ್ನ ಎಲ್ಲಿ ನಿಮ್ಮ ಸ್ಥಳೀಯವಾದಂತ ತೋಟಗಾರಿಕೆ ಇಲಾಖೆ ಆ ರೈತನ ಯಾವ ಊರು ಇರುತ್ತೋ ಅಲ್ಲಿ ತಾಲೂಕಲ್ಲಿ ಇರುತ್ತಲ್ಲ ಆ ಸಂಬಂಧಪಟ್ಟಂತ ಅಧಿಕಾರಿಗಳು ಭೇಟಿ ಮಾಡಿದ್ರೆ ಅದು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಈ ತರ ನಾವು ಒಂದು ಪೆಟ್ಟಿಗೆಯನ್ನ ನಾವು ಇಟ್ಟು ನಾವು ಸಾಕಾಣಿಕೆ ಮಾಡಿದ್ರೆ ತುಡುವೆ ಜೇನು ಒಂದು 4,000 ರೂಪಾಯಿ ಬಂಡವಾಳ ಹಾಕಿಟ್ರೆ ನಮಗೆ ವರ್ಷಕ್ಕೆ ಒಂದು 6 ರಿಂದ 8 kg ಜೇನುತುಪ್ಪ ತೆಗಿಬಹುದು, ಸಿಗುತ್ತೆ. ತುಂಬಾ ಆಹಾರದ ಸಸ್ಯಗಳು ಚೆನ್ನಾಗಿತ್ತು ಅಂದ್ರೆ ಒಂದು 10 kg ವರೆಗೂ ಜೇನುತುಪ್ಪ ತೆಗಿರುತ್ತೆ. ಸೊ 1 kg ವಾತಾವರಣದ ಮೇಲೂ ಡಿಪೆಂಡ್ ಆಗುತ್ತೆ. 1 kg ಜೇನುತುಪ್ಪಕ್ಕೆ ಇದು ಇವಾಗ ರೈತರ ಮಾರಾಟ ಮಾಡಿದ್ರೆ 600 ರೂಪಾಯಿಂದ 800 ರೂಪಾಯಿ ಮಾರಾಟ ಮಾಡ್ತಾರೆ. ಹೋಲ್ಸೇಲ್ ಆಗಿ ನೀವು ಕೇಳೋದಾದ್ರೆ ಒಂದು 500 ರಿಂದ 600 ರೂಪಾಯಿಗೂ ಮಾರಾಟ ಮಾಡ್ತಾ ಇದಾರೆ ಈಗ ರೈತರು, ಅವರ ಮಾಡ್ತಾ ಇದ್ದಾರೆ. ಸೊ ಆತರ ಲೆಕ್ಕ ಹಾಕ್ರೆ ನೀವು ಒಂದು 8 ರಿಂದ 10 kg ಅಂದ್ರೆ ಒಂದು 4 ರಿಂದ 5,000 ರೂಪಾಯಿ ಅವ್ರಿಗೆ ಆದಾಯ ಬರುತ್ತೆ. ಮತ್ತೆ 2ನೇ ವರ್ಷದಿಂದ ಅವ್ರಿಗೇನೋ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ, ಅದೇ ಕುಟುಂಬ ಇರುತ್ತೆ, ಅದು ಮೇಂಟೆನೆನ್ಸ್ ಮಾಡ್ಕೋಬೇಕು. ಮತ್ತೆ ಒಂದ್ ಕುಟುಂಬ ಅದನ್ನ 2 ಮಾಡ್ಕೊಳ್ಳಬೇಕು. ಒಂದು 3 ತಿಂಗಳಿಗೆ ವಿಭಜನೆ ಮಾಡಿದ್ರೆ ಸೊ ಒಂದು 5-6 ಕುಟುಂಬ ಜಾಸ್ತಿ. ಮೇಂಟೆನೆನ್ಸ್ ಏನು ಇಲ್ಲ, ಅದನ್ನ ನೋಡ್ಕೊಳ್ತಾ ಇರ್ಬೇಕಷ್ಟೇನಾ ಹೇಗೆ? ಮತ್ತೆ ಮೇಂಟೆನೆನ್ಸ್ ಅಂತ ಅಂದ್ರೆ ಆಹಾರ ಕೊರತೆ ಇದ್ದಾಗ ಮತ್ತೆ ಹೆಚ್ಚು ಮಳೆಗಾಲ ಬರುವಂತ ದಿನಗಳಲ್ಲಿ ನಾವು ಮೇಂಟೈನ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ ಅಂದ್ರೆ ಜೇನ್ ಕುಟುಂಬಕ್ಕೆ ಇದು ಸಕ್ಕರೆ ಪಾಕವನ್ನ ಕೊಡ್ತೀವಿ. ಸಕ್ಕರೆ ಪಾಕ ಯಾವಾಗ ಅಂದ್ರೆ ಆಹಾರ ಕೊರತೆ ಇದ್ದಾಗ ಮತ್ತೆ ಮಳೆಗಾಲ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಅದು? ನಮ್ಮ ಸುತ್ತಮುತ್ತಲ ಪ್ರದೇಶದ ಏನು ಸಸ್ಯಗಳಿರಲ್ಲ. ಈಗ ಜೇನುಹುಳುಗಳು ಒಂದ್ ಪ್ರದೇಶದಿಂದ ಸುಮಾರು 1 ಕಿಲೋಮೀಟರ್ ದೂರ ಹೋಗಿ ಕೆಲಸ ಮಾಡುತ್ತೆ. ಸೊ ಅಂತ ಸುತ್ತಮುತ್ತ ಏನೋ ಇದು ಬೆಳೆಗಳು ಇಲ್ಲ ಅಂದಾಗ ನಮಗೆ ಗೊತ್ತಾಗುತ್ತೆ. ನಾವು ರೈತರು ಮಾಡ್ತಾರೆ ಹೇಳ್ತಾರೆ ಈಗ ಏನು ಸದ್ಯಕ್ಕೆ ಏನು ಹೂವು ಇಲ್ಲ ಅಂತ ಗೊತ್ತಾಗ್ಬಿಡುತ್ತಲ್ಲ. ಸೊ ಅವಾಗ ಆಹಾರ ಕೊರತೆ ಇರುತ್ತೆ ಅಂತ ಹೇಳಿ. ಸೊ ಆ ಪ್ರದೇಶ ಇದ್ದಾಗ ಅಂತ ಟೈಮಲ್ಲಿ ನಾವು ವಾರಕ್ಕೆ 1 ಸಲ ಅಥವಾ 2 ಸಲ ನಾವು ಸಕ್ಕರೆ ಪಾಕವನ್ನ ಕೊಡ್ಬೇಕು. ಅಂದ್ರೆ ಅದ್ ನೋಡ್ಕೋಬೇಕು ಕುಟುಂಬ ಯಾವ ತರ ಇದೆ ಅಂತ. ತುಂಬಾ ಸ್ಟ್ರಾಂಗ್ ಕಾಲೋನಿ ಇದ್ರೆ ಏನ್ ಕೊಡೋದು ಬೇಕಾಗಿಲ್ಲ. ತುಂಬಾ ಕುಟುಂಬ ತುಂಬಾ ದುರ್ಬಲವಾಗಿತ್ತು ಅಂದ್ರೆ ವೀಕ್ ಇದ್ದಾಗ ಅವಾಗ ನಾವು ಸಕ್ಕರೆ ಪಾಕವನ್ನು ಕೊಡ್ಬೇಕು. ಸಕ್ಕರೆ ಪಾಕದ ಜೊತೆಗೆ ನಾವು ಪರಾಗವನ್ನು ಕೂಡ ಸಂಗ್ರಹಣೆ ಮಾಡಿ ಇಟ್ಕೊಂತೀವಿ. ಸೊ ಅಥವಾ ಪರಾಗದ ಸಪ್ಲಿಮೆಂಟ್ಸ್ ಅಂತ ಪೋಲನ್ ಸಪ್ಲಿಮೆಂಟ್ಸ್ ಅಂತೀವಿ ಅಥವಾ ಪೋಲನ್ ಸಬ್ಸ್ಟಿಟ್ಯೂಟ್ಸ್ ಅಂತೀವಿ. ಸೊ ಆ ಸಬ್ಸ್ಟಿಟ್ಯೂಟ್ಸ್ ಗಳನ್ನ ಕೂಡ ನಾವು ಇದು ಮಾಡಿಕೊಡ್ಬೇಕು. ನಾವು ಟ್ರೈನಿಂಗ್ ಅಲ್ಲಿ ಇದನ್ನೆಲ್ಲ ಹೇಳ್ಕೊಡ್ತೀವಿ, ಯಾವ ತರ ಮಾಡೋದು ಅದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನಾವು ಪ್ರತಿಯೊಂದು ಹೇಳ್ಕೊಡ್ತೀವಿ. ಸಕ್ಕರೆ ಪಾಕ ಮಾಡೋದು ಸಾಮಾನ್ಯವಾಗಿ 1 ಲೋಟ ಇದು ನೀರು 1 ಲೋಟ ಸಕ್ಕರೆ ಸಮ ಪ್ರಮಾಣ ಬರಬೇಕು ವಾಲ್ಯೂಮ್ ಬೇಸಿಸ್ ಅಲ್ಲಿ. ಸೊ ಅದನ್ನ ಒಂದು ಬಟ್ಲಲ್ಲಿ ಹಾಕಿ ಕಲಸಿ ಅದು ಕರಗಿದ ನಂತರ ಸ್ವಲ್ಪ ಬೆಚ್ಚಗೆ ಮಾಡಿ ಅದನ್ನ ಸಕ್ಕರೆ ಪಾಕವನ್ನ ನಾವು ಗೂಡಲ್ಲಿ ಕೊಡ್ತೀವಿ. ನಾವು ಒಳಗಡೆ ಕೊಡ್ತೀವಿ, ಗೂಡು ಒಳಗಡೆ ಕೊಡ್ತೀವಿ. ಅವಾಗ ಇದು ಆಹಾರ ಕೊರತೆ ಇದ್ದಾಗ ಅವೇನೇ ಬಂದು ಅವನ್ನ ಹೀರ್ಕೊಂತೇವೆ, ಹೀರಿ ಅದು ತುಂಬಿಸ್ಕೊಂತೇವೆ. ಮತ್ತೆ ಒಂದು 4-5 ದಿವಸ ಮಳೆ ಬಂದಾಗ ಈಗ ನಮ್ಮ ಮಲೆನಾಡು ಮತ್ತೆ ಕರಾವಳಿಯಲ್ಲಿ 10-15 ದಿವಸ ಕಂಟಿನ್ಯೂಸ್ ಮಳೆ ಇರ್ತವೆ. ಸೊ ಅಂತ ಟೈಮಲ್ಲಿ ಜನಗಳು ಹೊರಡೋ ಕೆಲಸ ಮಾಡಲ್ಲ. ಸೊ ಆ ಟೈಮಲ್ಲಿ ನಾವು ಸಕ್ಕರೆ ಪಾಕ ಕೊಡೋದ್ರಿಂದ ಆ ಕುಟುಂಬದಲ್ಲೇನೆ ಅವು ಕುಡ್ದು ಅಲ್ಲೇ ನಾವು ಜೀವನನ ನಡೆಸೋಕೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಪ್ರತಿದಿನ ದುರ್ಬಲ ಆಗಿ ತುಂಬಾ ಸಣ್ಣ ಆಗೋಗುತ್ತೆ, ಕುಟುಂಬ ಚಿಕ್ಕದಾಗುತ್ತೆ. ಆಹಾರ ಚೆನ್ನಾಗಿದ್ದಾಗ ಕೊಡೋದ್ ಬೇಕಾಗಿಲ್ಲ. ಸೊ ದುರ್ಬಲ ಇದ್ದಾಗ ಮತ್ತೆ ಮಳೆ ಜಾಸ್ತಿ ದಿನ ಇದ್ದಾಗ ಮತ್ತೆ ಆಹಾರ ಕೊರತೆ ಇದ್ದಾಗ ಅಂತ ಟೈಮಲ್ಲಿ ಮಾತ್ರ ನಾವು ಸಕ್ಕರೆ ಪಾಕನ ಕೊಡ್ಬೇಕಾಗುತ್ತೆ. ಅಂದ್ರೆ ಸಾಮಾನ್ಯವಾಗಿ ಯಾವ್ಯಾವ ಜಿಲ್ಲೆಯವರು ಯಾವ್ಯಾವ ಜೇನನ್ನ ಬೆಳೆದ್ರೆ ಆತರ ಏನಿಲ್ಲ. ಇಲ್ಲಿ ನಮಗೆ ಸಾಕೋದಕ್ಕೆ 3 ಜೇನು ಇದಾವೆ. ತುಡುವೆ ಜೇನು, ಮೆಲ್ಲಿಫೆರಾ ಜೇನು ಮತ್ತೆ ನಸ್ರು ಜೇನು 3 ಇದಾವೆ. ಇದು ಶುರು ಮಾಡ್ಬೇಕಾದ್ರೆ ಎಲ್ಲ ನೀವು ತುಡುವೆ ಜೇನಿಂದ ಶುರು ಮಾಡಿ. ತುಂಬಾ ಆಸಕ್ತಿ ಇದ್ದು ನಿಮ್ಮಲ್ಲಿ ಏನಾದ್ರೂ ಏಕ ಬೆಳೆ ಪದ್ಧತಿ ಒಂದು 10 ಎಕರೆ 20 ಎಕರೆ ಇದ್ದಾಗ ಅಂತ ಟೈಮಲ್ಲಿ ಬೇಕಾದ್ರೆ ಮೆಲ್ಲಿಫೆರಾನ ನೀವು ಪ್ರಯತ್ನ ಪಡ್ಬೋದು. ಮೆಲ್ಲಿಫೆರಾ ಜೇನು ಜಾಸ್ತಿ ನಾರ್ತ್ ಇಂಡಿಯಾದಲ್ಲಿ ಚೆನ್ನಾಗಿ ಬೆಳೆಸ್ತಾರೆ. ಅಲ್ಲೆಲ್ಲ ಹೆಚ್ಚು ಏಕ ಬೆಳೆ ಪದ್ಧತಿ, ಈಗ ಲಿಚ್ಚಿ ಆಗಿರ್ಬೋದು, ಸಾಸಿವೆ ಆಗಿರ್ಬೋದು, ಇಂಥ ಏಕ ಬೆಳೆ ಪದ್ಧತಿ ಎಕ್ಟರ್ಸ್ ಟುಗೆದರ್ ಇರ್ತದಲ್ಲ ಅಲ್ಲಿ ಮಾತ್ರ ಇದನ್ನ ಜಾಸ್ತಿ ಉಪಯೋಗ ಮಾಡ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಎಲ್ಲ ಒಂದ್ ಸ್ವಲ್ಪ ಸ್ಮಾಲ್ ಅಂಡ್ ಮಾರ್ಜಿನಲ್ ಫಾರ್ಮರ್ಸ್ ಜಾಸ್ತಿ ಜನ ನಮ್ಮಲ್ಲಿ. ಮತ್ತೆ ಎಲ್ಲ ನಮ್ದು ಬಹುಬೆಳೆ ಪದ್ಧತಿ ಮತ್ತೆ ಸಮಗ್ರ ಕೃಷಿ ಪದ್ಧತಿ ಇರೋದ್ರಿಂದ ಸೊ ಅದಕ್ಕೆ ನಮ್ಮಲ್ಲಿ ಜಾಸ್ತಿ ಇದು మన ಕ್ಲೈಮೇಟ್ ಇಲ್ಲಿನ ಸ್ವಲ್ಪ ಕೆಲವು ಪೆಸ್ಟ್ ಇವೆಲ್ಲದಿಂದ ನಮ್ಮ ಮೆಲ್ಲಿಫೆರಾ ಅಷ್ಟೊಂದು ಇಲ್ಲಿ ಸಕ್ಸಸ್ ಆಗೋದಿಲ್ಲ. ಬಟ್ ಪ್ರಯತ್ನ ಪಡ್ಬೋದು, ಸುಮಾರು ಜನ ಸಕ್ಸಸ್ ಆಗಿದ್ದಾರೆ. ಇವಾಗ ಯಾವುದೇ ಒಂದು ಜಿಲ್ಲೆಯಿಂದ ರೈತರು ಬಂದ್ರು ಸಹ ಅವ್ರಿಗೆ ನೀವು ನೋಡಿ ಅದ್ರ ಡೈರೆಕ್ಷನ್ ನೀವು ಕೊಡ್ತೀರಾ, ಈ ಜಿಲ್ಲೆನಲ್ಲಿ ಈ ರೀತಿಯಾಗಿ ಬೆಳೆದ್ರೆ ಅನುಕೂಲ ಆಗುತ್ತೆ. ಸುಮಾರು ಜನ ನಮ್ಗೆ ಸಂಪರ್ಕ ಮಾಡ್ತಿರ್ತಾರೆ ಫೋನ್ ಅಲ್ಲಿ, ಮತ್ತೆ ಜಿಕೆವಿಕೆಗೆ ಬರ್ತಿರ್ತಾರೆ. ಎಲ್ಲ ಸಂಪರ್ಕ ಮಾಡಿ ಟ್ರೈನಿಂಗ್ ಎಲ್ಲ ತಗೊಂತಾರೆ. ಡೈರೆಕ್ಟ್ ಆಗಿ ಜಿಕೆವಿಕೆಗೆ ಬರ್ಬೋದು ಸರ್, ಎನಿ ಟೈಮ್ ಬರ್ಬೋದು, ಯಾವ ಟೈಮ್ ಅಲ್ಲಾದ್ರೂ ಬರ್ಬೋದು. ಹೌದು. ಸರಿ ಸರ್.
ಓಕೆ ಅದೇ ಈ ಒಂದು ಮಾಹಿತಿ ಬೇಕಿತ್ತು ಇದಕ್ಕೆ. ಆಮೇಲೆ ನಾನು ಇಲ್ಲಿ ಅಬ್ಸರ್ವ್ ಮಾಡಿದೆ ಮಧ್ಯದಲ್ಲೆಲ್ಲ ಅಲ್ಲಲ್ಲಿ ಈ ತರ ಒಂದು ಜೇನದು ಒಂದು ಇದು ಇಟ್ಟಿದ್ದೀರಾ, ಇದು ಅದೇ ಸೇಮ್ ಕಾನ್ಸೆಪ್ಟ್. ಅದೇ ಪರಾಗಸ್ಪರ್ಶಕ್ಕೆ ಬಳಸಲಿ ಅಂತ ಹೇಳಿ. ಈಗ ಎಲ್ಲಾ ಕಡೆ ಕೆಲವರೆಲ್ಲ ಹೂವಿನ ತೋಟ ಹಾಕ್ತಾರೆ, ಚೆಂಡೆ ಹೂವ ಮತ್ತೆ ರೋಸ್ ಅದು ಇದು, ಅದ್ರ ಮಧ್ಯದಲ್ಲೂ ಈ ತರ ಹಾಕಿ ಯಾಕೆ ಅವರು ಅದರಿಂದ ಬೆಳೆಗಳಿಗೇನು ಉಪಯೋಗ ಆಗಲ್ಲ. ಸೊ ಈಗ ನಿಮ್ಗೆ ಚೆಂಡು ಹೂವು ಆಗಿರ್ಬೋದು ಅಥವಾ ರೋಸ್ ಅಂತದ್ರಿಂದ ಹೂಗಳು ಭೇಟಿ ಮಾಡಿದ್ರೆ ಆಗಲ್ಲ, ಯಾಕಂದ್ರೆ ಅಲ್ಲಿ ಸೀಡ್ ಕಟ್ಟೋದಿಲ್ಲ. ಸೊ ನಾವು ಯಾವ ಹೊಟ್ಟೆಗೆ ತಿಂತೀವೋ ಅಂತ ಬೆಳೆಗಳು ಮಾತ್ರ ಜೇನುಹುಳುಗಳು ಕೆಲಸ ಮಾಡ್ತವೆ, ಎರಡಕ್ಕೂ ಬೆನಿಫಿಟ್ ಆಗುತ್ತೆ. ಸೊ ಇವುಗಳಿಗೆ ಏನು ಬೇಕಾಗಿಲ್ಲ, ಅದು ಚೆಂಡು ಹೂಕ್ಕಾಗ್ಲಿ ಇವಕ್ಕೆಲ್ಲ ಬೇಕಾಗಿಲ್ಲ. ಆದ್ರೆ ಇದು ಸ್ವಲ್ಪ ಮಕರಂದ ಇತ್ತು ಅಂದ್ರೆ ಸಂಗ್ರಹಣೆ ಮಾಡಿ ಜೇನು ಅವು ಚೆನ್ನಾಗುತ್ತೆ. ಸೊ ಬೆಳೆಗಳಿಗೇನು ಅಷ್ಟೊಂದು ಬೆಳೆಗೆ ಉಪಯೋಗ ಆಗ್ಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಜೇನು ಒಂದು ಹಂತಕ್ಕೆ ಕಲೆಕ್ಟ್ ಮಾಡಬಹುದು. ಸ್ನೇಹಿತರೆ, GKVK ಜೇನು ಕೃಷಿಯ ಸೈಂಟಿಸ್ಟ್ ಆದಂತಹ ಡಾಕ್ಟರ್ ವಿಜಯ್ ಕುಮಾರ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸ್ನೇಹಿತರೆ, ರೈತರಿಗೆ ಉಪಯುಕ್ತವಾದಂತಹ ಮಾಹಿತಿಗಳನ್ನು ನೀಡುವುದೇ ನಮ್ಮ ಚಾನೆಲ್ನ ಉದ್ದೇಶವಾಗಿದೆ. ದಯವಿಟ್ಟು ನನ್ನ ನೇತ್ರ ಕನ್ನಡತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ, ಲೈಕ್ ಕಮೆಂಟ್ ಮಾಡ್ತಾ ನಮ್ಮನ್ನ ಹೀಗೆ ಪ್ರೋತ್ಸಾಹಿಸಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.